ಹಾಯ್ ನಮಸ್ಕಾರ ಎಲ್ಲರಿಗೂ. ನೋಡ್ರಿ ನಾನು ಈಗಿನಲ್ಲ ಸ್ಟಾರ್ಟ್ ಮಾಡತ್ತೀನಿ ರೀ, ಲೇಟಾಗಿ ಮಾಡತ್ತೀನಿ. ಇವತ್ತು ಈಗ ಟೈಮ್ 1 ಗಂಟೆ ಆಯಿತು. ಅದಕ್ಕೆ ಮಧ್ಯಾಹ್ನ ಅಡುಗೆ ಮಾಡಬೇಕು ಅಂತಂದು ಈಗ ಸ್ಟಾರ್ಟ್ ಮಾಡತ್ತೀನಿ. ನೋಡ್ರಿ ಇವತ್ತು ದಾಲ್ಚಾ ಮಾಡಬೇಕು ಅಂತ ಮಾಡೇನಿ ರೀ. ನಮ್ಮ ಹುಡುಗರು ದಾಲ್ಚಾ ಮಾಡೋಣ ಆ ಥರ ನಾನು ಟ್ರೈ ಮಾಡತ್ತೀನಿ ರೀ. ತೋರಿಸ್ತೀನಿ ಬರ್ರಿ ನಾನು ಹೆಂಗೆ ಮಾಡ್ಕೋತೀನಿ ಅಂತ ನಿಮ್ಮ ಜೊತೆ ನಾನೀಗ ಶೇರ್ ಮಾಡ್ಕೋತೀನಿ ರೀ. ನಾನು ಆಲ್ರೆಡಿ ಅಲ್ಲೇ ಸ್ವಲ್ಪ ಒಂದು ಅರ್ಧ ಕೊಳವಿ ಕಡಲೆಬೇಳೆ ತೊಗೊಂಡಿನಿ ರೀ. ಒಂದು ಅರ್ಧ ಕೊಳವಿ ಕಡಲೆಬೇಳೆ ಮತ್ತು ಅರ್ಧ ಕೊಳವಿ ತೊಗರಿಬೇಳೆ ಮತ್ತು ಸ್ವಲ್ಪ ಚೆನ್ನಾಗಿ ಬೇಳೆ 3 ಮಿಕ್ಸ್ ಮಾಡೀನಿ ನೋಡಿರಿ. ಇದ್ರೊಳಗೆ 3 ಮಿಕ್ಸ್ ಮಾಡಿ ಇಲ್ಲೇ ಅದಕ್ಕೆ ಒಂದಿಷ್ಟು 2 ಟೊಮೆಟೊ ತೊಗೊಂಡಿನಿ ರೀ, 1 ಬದ್ನೆಕಾಯಿ ತೊಗೊಂಡಿನಿ ರೀ, ಮತ್ತು ಒಂದು ದೊಡ್ಡದು ಉಳ್ಳಾಗಡ್ಡಿ ತೊಗೊಂಡಿನಿ ರೀ, ಮತ್ತು ಹಸಿಮೆಣಸಿನ್ಕಾಯಿ ಅದರೊಳಗೆ ಹಾಕಕ್ಕೆ, ಮತ್ತು ಕೊತ್ತಂಬರಿ. ಪುದೀನ ಇಲ್ಲ ರೀ, ಹೀಗಾಗಿ ಪುದೀನ ಹಾಕತ್ತಿಲ್ಲ. ಇವನ್ನ ಬೇಳೆ ಎಲ್ಲ ತೊಳ್ಕೊಂಡು ಇದಕ್ಕೆ ನೀರು ಹಾಕೀನಿ. ಸ್ವಲ್ಪ ಕುದಿಬೇಕಲ್ಲ, ಹೀಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಈಗಲೇ ಹಾಕ್ಕೊಂಬಿಡೋಣ್ರಿ. ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಆಮ್ಯಾಗೆ ಇವು ಹಿಟ್ಟನ್ನೆಲ್ಲ ಹಾಕ್ಬಿಡ್ತೀನಿ ರೀ ಅಷ್ಟು ಇದ್ರೊಳಗೆ ಹಾಕ್ಬಿಡೋಣ್ರಿ. ಕುದಿಯಾಕಂದ್ರೆ ಮಸ್ತಾಗುತ್ತೆ ದಾಲ್ಚಾ. ನೋಡಿರಿ ಇಲ್ಲಿ ಕೊತ್ತಂಬರಿನೂ ಹಾಕೀನಿ. ಇದಕ್ಕೆ ಅವೆಲ್ಲ ಹಾಕ್ಕೊಂಡು ಇಲ್ಲಿ ಕೊತ್ತಂಬರಿ ಹಾಕೀನಿ ರೀ. ಈಗ ಮತ್ತು ನೆಕ್ಸ್ಟ್ ಏನು ಹಾಕ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿರಿ ಇಲ್ಲಿ ನೆಕ್ಸ್ಟ್ ಕೆಂಪು ಖಾರದ ಪುಡಿ ತೊಗೊಂಡಿನಿ ರೀ, ಮತ್ತು ಗರಂ ಮಸಾಲ ತೊಗೊಂಡಿನಿ, ಮತ್ತು ಇಲ್ಲಿ ಅರಿಶಿನ ಪುಡಿ ತೊಗೊಂಡಿನಿ ರೀ. ಇವಿಷ್ಟು ಎಲ್ಲ ಹಾಕೊಂಡ್ರಿ ಇದ್ರಾಗ. ಈಗ ಇದು ಡಕ್ಕನ್ ಮುಚ್ಚಿ ಕುದಿಯಾಕಿರ್ತೀನಿ ರೀ. ಎಲ್ಲ ಹಾಕಿ ಈಗ ಕುಕ್ಕರ್ ಡಕ್ಕನ್ ಮುಚ್ಚಿ ಎಲ್ಲನೂ ಕುದಿಯಾಕಿಟ್ಟೇನಿ ರೀ. ಮತ್ತು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಹಾಕ್ಬೇಕು ರೀ ಫ್ರೆಂಡ್ಸ್. ಮೊದಲು ಹಾಕೊಂಡ್ರೆ ಅಂದ್ರೆ ಚಲೋ ನಿಂತೈತಲ್ಲ, ಹಿಂಗಾಗಿ ನಿಮಗೆ ತೋರಿಸಾತೀನಿ. ನೋಡಿರಿ ಫ್ರೆಂಡ್ಸ್, ಇದು ಈ ಥರ ಆಗೈತಿ. ಕುಕ್ಕರ್ ತೆಗೆದ್ಮೇಲೆ ನಾನು ಇದನ್ನು ಮ್ಯಾಶ್ ಮಾಡ್ಕೊಂಡ್ರಿ. ಒಂದಿಟ್ಟು ಮ್ಯಾಶ್ ಮಾಡ್ಕೊಂಡ್ರೆ ಸಣ್ಣ ಆಗತ್ತೆ ರೀ, ಮಸ್ತ್ ಆಗತ್ತೆ ರೀ. ಈಗ ಪೂರ ಮ್ಯಾಶ್ ಮಾಡ್ಕೊಂಡ್ರಿ. ಇದು ಇಷ್ಟು ಸಣ್ಣಗೆ ನಾವು ಅದನ್ನು ಮ್ಯಾಶ್ ಮಾಡ್ಕೋಬೇಕು. ಇಲ್ಲೇ ನಾನು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಾಕ್ರಿ. 2 ಏಲಕ್ಕಿ ತೊಗೊಂಡಿನಿ, 1-2 ಚಕ್ಕಿ ಪೀಸ್ ತೊಗೊಂಡಿನಿ, ಮತ್ತು 2 ಲವಂಗ ತೊಗೊಂಡಿನಿ, ಕರಿಬೇವು ತೊಗೊಂಡಿನಿ ಫ್ರೆಂಡ್ಸ. ಮತ್ತು ಇಲ್ಲಿ ಇದು ಬೇರೆ ಐತಿ, ಮತ್ತು ಇಲ್ಲಿ ನಾವು ಪಲಾವ್ ಎಲೆ ತೊಗೊಂಡಿನಿ ರೀ. ಈಗ ಇದಕ್ಕೆ ಒಗ್ಗರಣೆ ಹಾಕೊಂಡ್ರಿ. ನೋಡಿರಿ ಇದು ಎಣ್ಣೆ ಕಾದೈತಿ. 2 ಲವಂಗ ಹಾಕ್ತೀನಿ, ಸ್ವಲ್ಪ ಕರಿಬೇವು ಹಾಕ್ತೀನಿ ರೀ, ಆಮೇಲೆ 2 ಏಲಕ್ಕಿ ಹಾಕ್ತೀನಿ, ಆಮೇಲೆ ಚಕ್ಕೆ ಹಾಕ್ತೀನಿ. ಸ್ವಲ್ಪ ಇದನ್ನು ಆ್ಯಡ್ ಮಾಡ್ಕೊನೆಲ್ಲ. ಆಮೇಲೆ ಪಲಾವ್ ಎಲೆ ಹಾಕ್ತೀನಿ ರೀ. ಆಮೇಲೆ ಉಳ್ಳಾಗಡ್ಡಿ ಹಾಕ್ತೀನಿ. ಆಯ್ತಾ ತಂದ್ರಲ್ಲ, ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಎಲ್ಲ ಕೆಂಪಾಗಿ, ಸ್ವಲ್ಪ ಬ್ರೌನ್ ಕಲರ್ ಬರುವಾಗ. ನೋಡಿರಿ ಈ ಥರ ಆಯ್ತಿದು. ಆಮ್ಯಾಗ ಇದಕ್ಕೆ ಇದಕ್ಕೆ ಟ್ರಾನ್ಸ್ಫರ್ ಹಾಕ್ಕೊಂಬಿಡ್ರಿ. ಇದಕ್ಕೆ ಈಗ ಹಾಕ್ತೀನಿ ರೀ ಫ್ರೆಂಡ್ಸ್. ಫುಲ್ ಹಾಕಿ ತೋರಿಸ್ತೀನಿ ನಿಮಗೆ. ಈ ಥರ ಹಾಕಿ ಒಗ್ಗರಣೆ ಕೊಟ್ಟಿದ್ದಕ್ಕೆ ಈ ಥರ
ಅದನ್ನು ಎಲ್ಲ ಇದ್ರಾಗ ಹಾಕ್ಬಿಡ್ಬೇಕು. ಇದನ್ನೆಲ್ಲ ಇದ್ರಾಗ ಹಾಕ್ಬಿಡ್ಬೇಕು ನಾವು. ನಮಗೆ ಎಷ್ಟು ನೀರು ಬೇಕಲ್ಲ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡ್ರೆ ನಡಿತೈತೆ ರೀ. ಅಷ್ಟು ನೀರನ್ನು ಬೇಡ, ಅಷ್ಟು ಗಟ್ಟಿನೂ ಬೇಡ, ಮೀಡಿಯಮ್ ಇರ್ಬೇಕು ರೀ, ಚೆನ್ನಾಗುತ್ತೆ. ಇದಕ್ಕೆ ಇಲ್ಲಿ ಹುಣಸೆಹಣ್ಣು ಹಾಕಿದ್ನಲ್ರಿ, ಅದನ್ನ ಈಗ ಹಾಕ್ತೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ನೋಡಿರಿ, ಫೈನಲ್ ಆಗಿ ರೆಡಿ ಆಯಿತು ನಮ್ಮ ದಾಲ್ ಚಾ. ಮಸ್ತ್ ಆಗೈತೆ ರೀ, ಸೂಪರ್ ಆಗೈತೆ. ನೋಡಿದ್ವಿ ಸ್ವಲ್ಪ ಟೇಸ್ಟ್. ಇದಕ್ಕೆ ರೈಸ್ ಮಾಡೋಣ ರೀ. ಇಲ್ಲ ಇದ್ರಾಗ ಒಂದು 2 ಏಲಕ್ಕಿ, 2 ಲವಂಗ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡಿಕೊಂಡು ಅಕ್ಕಿ ಹಾಕ್ಕೊಂಡಿನಿ. ಅದ್ರ ಜೊತೆ ರೈಸ್ ಚಲೋ ಆಗುತ್ತಂತ ಈ ಟೈಪ್ ಮಾಡತ್ತೀನಿ. ಮತ್ತೇನು ರೀ, ಅದು ಸ್ವಲ್ಪ ಇದು ಫ್ರೈ ಮಾಡಿ ನೀರು ಹಾಕ್ಬೇಕಂತಾರೆ ಅದಕ್ಕೆ. ನೋಡಿರಿ, ಅದಕ್ಕೆ ಅಕ್ಕಿ ಮತ್ತು ನೀರು ಹಾಕಿ ಮುಚ್ಚಿಬಿಟ್ಟೀನಿ. ಇಲ್ಲ ಮಂಟಿಯವ್ರು ಚಪಾತಿ ಮಾಡತ್ತಾರೆ. ಡಬ್ಬಲ್ ಜಗದಂಗನ ಅಂದಿಲ್ಲ ನಿಮಗೆ ಹಿಗ್ಗಂಗಿಲ್ರಿ. ಮೊದ್ಲಿನ ಗೋಧಿ ಚಲೋ ಇದ್ದವು ರೀ, ಒಂದಿಟ್ಟು ಹೌದಿಲ್ರಿ, ಅವು ಚಲೋ ಇದ್ದವು. ನಮಗೂ ಹಾಕೋ ತಿನ್ನಕ್ಕೆ ಬೇಷ್ ಇರ್ತಲ್ರಿ. ಚಪಾತಿ ತಿನ್ಬೇಕಾದ್ರೆ ಇನ್ನೊಂದು ಹೇಳ್ತೀನಿ, ನಾವು ಗೋಧಿ ತಗೊಂಡು ಇಂಥ ತರಬಿಡಪ್ಪ ಅಂತ ಹೇಳ್ತೀನಿ. ಚಲೋ ಅದಾವ ಕರೆ ಸ್ವಲ್ಪ ಹೋಳಿಗೆ ಮಾಡಕ್ಕೆ ಅಷ್ಟ ಚಲೋ ರೇಂಟಿ. ಹೋಳಿಗೆ ಮಾಡಕ್ಕೆ ಅಷ್ಟ ಚಲೋ. ಈ ಚಪಾತಿ ಚಲೋ ಅಲ್ಲ ಹೇಳ್ರಿ, ಇನ್ನೂ ಸ್ವಲ್ಪ ಕೊಟ್ಟಂಗೆ ಚಲೋ ಆಯ್ತು ಗೋಧಿ. ಇನ್ನೊಂದು ಸಲ ಹೀಗೆ ಮತ್ತೆ ತೆಗೆದಿಟ್ಟೀನಿ ನೀವು ಗೋಧಿ. ನೀನೆಲ್ಲ ಸಣ್ಣ ಹಿಡಿದಿಟ್ಟೀನಿ, ಅದ್ರಾಗ ಹುಣಸೆ ಆಗ್ಬಿಟ್ಟಿದ್ವಿ ಸಣ್ಣ 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 ಸ್ವಲ್ಪ ಸ್ವಲ್ಪ ಆಗ್ಯಾವ. ನೀನೆಲ್ಲ ಸ್ವಲ್ಪ ಸಣ್ಣಗೆ ಹಿಡಿದು ಸಣ್ಣ ಮಾಡಿ ತಗೊಂಡು ಎಲ್ಲಿ ಹೌದು. ಕೈ ಬಿಸಿ ಗೋಧಿ ಅದನ್ನ ಬೇರೆ ತೊಗೊಂಡ್ಬರಿ ಅಂತ ಮೊದಲಿನ ಗೋಧಿ ಅವು ಸ್ಮೂತ್ ಇಷ್ಟು ಚಂದ ಹಾಕೋರಿ ಚಪಾತಿ ಚಲೋ ಹಾಕೋ. ರೈಸ್ ಈ ಥರ ಆಗೈತೆ ಅದು ನೋಡಿರಿ, ಮಸ್ತ್ ಆಗೈತೆ ರೈಸ್, ಸೂಪರ್. ನೋಡಿರಿ, ನಾನು ಆವಾಗ ಮಧ್ಯಾಹ್ನದಾಗ ಅದಿಷ್ಟೇ ವಿಡಿಯೋ ಮಾಡಿದ್ನಲ್ಲ, ಮತ್ತು ನನಗೆ ಮಾಡೋಕ್ಕಾಗಲಿಲ್ಲ. ವಾಪಸ್ ಈಗ ಎಲ್ಲರದು ಊಟ ಆಯಿತು. ಊಟದಿಂದ ಈಗ ಲಾಗ್ನ ಸ್ವಲ್ಪ ಎಂಡ್ ಮಾಡಿದಂತ ಮಾಡತ್ತೀನಿ ರೀ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಸ್ಕಿಪ್ ಮಾಡಿದೆ ಲಾಗ್ನ ನೋಡಿರಿ. ಓಕೆ, ಮತ್ತು ಇವತ್ತಿನ ರೆಸಿಪಿ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿರಿ. ಎಲ್ಲರಿಗೂ ಗುಡ್ ನೈಟ್. ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ.